ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸ್ಕ್ರೀನ್ ಶೇರ್ ಮಾಡ್ತೇನೆ. ಹಿಂದಿನ ಕ್ಲಾಸಲ್ಲಿ ನಾವು ಅಪರಾಧ 4 ನೋಡಿದ್ವಲ್ಲ. ಗುರುವಿನ ಅಪರಾಧ. ಇದನ್ನು ನೋಡಿಲ್ವಾ? ವೈದಿಕ ಸಾಹಿತ್ಯ 3ನೇದ್ದು ಮುಗಿದಿತ್ತು. 4ನೇ ಅಪರಾಧ ಕೂಡ ಮುಗಿದಿತ್ತಲ್ವಾ? ಶ್ರುತಿ ಶಾಸ್ತ್ರ ನಿಂದನ. ಬೌದ್ಧಿಕ ಶ್ರೇಷ್ಠತೆ, ಶ್ರೀಮದ್ ಭಾಗವತನು, ಶ್ರುತಿ ಸ್ಮೃತಿ ಸುರ ಪುರಾಣ, ಇದನ್ನು ಮುಗಿಸಿದ್ವಲ್ಲ, ಇಲ್ವಾ? ನೆನಪಿದೆಯಾ ಯಾರಿಗದು? ಇಲ್ಲದಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಬೋದು ಮತ್ತೊಂದ್ಸಲ ಬೇಕಾದ್ರೆ ನಾನು ಕವರ್. ಯೂಟ್ಯೂಬ್ ಅಲ್ಲಿ ನಿಮ್ದು ಕ್ಲಾಸ್ ಬರ್ತದಲ್ಲ ಲಾಸ್ಟ್, ಹಾ, ಅದದ್ದು ಪ್ರೀವಿಯಸ್ ಅಬ್ರಪ್ಟ್ಲಿ ನಿಂತಿದ್ದಕ್ಕೆ ನೀವು ಗುರು ಅಪರಾಧ ಅದನ್ನು ಓಕೆ ಕಂಟಿನ್ಯೂ ಮಾಡಿದ್ರಿ. ಓಕೆ, ಹಾಗಿದ್ರೆ ಇದನ್ನು ಮಾಡೋಣ. ಓಕೆ, ಯಾರಾದ್ರೂ ಓದ್ತೀರಾ? ಅಪರಾಧ 4. ಹಾ, ಓದಿ. ಅಪರಾಧ 4. ವೈದಿಕ ಆವೃತ್ತಿಯ ಅನುಸಾರವಾಗಿ ವೈದಿಕ ಸಾಹಿತ್ಯ ಅಥವಾ ವೈದಿಕ ಸಾಹಿತ್ಯವನ್ನು ದೂಷಿಸುವುದು. 1. ಶ್ರುತಿಶಾಸ್ತ್ರ ನಿಂದನಂ, ಪದ್ಮಪುರಾಣದಿಂದ. 2ನೇ ಪಾಯಿಂಟ್, ಶ್ರುತಿ ವೈದಿಕ ಗ್ರಂಥಗಳು ಬ್ರಾಕೆಟಲ್ಲಿ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಇತ್ಯಾದಿ. ಶಾಸ್ತ್ರ ಧರ್ಮಗ್ರಂಥದ ಆದೇಶಗಳು, ಅಧಿಕೃತ ಪಠ್ಯಗಳು. ನಿಂದನಂ ನಿಂದಿಸುವುದು, ಟೀಕಿಸುವುದು ಅಥವಾ ಅಪಮೌಲ್ಯಗೊಳಿಸುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಬೇರೆ ಬೇರೆ ಅಪರಾಧಗಳು. ಇದರಲ್ಲಿ ವೈಷ್ಣವ ಅಪರಾಧ ತುಂಬಾ ಗಂಭೀರವಾದ ಅಪರಾಧ. ಕೆಲವು ಅಪರಾಧಗಳು ಅಷ್ಟೊಂದು ಗಂಭೀರ ಇಲ್ಲದೆ ಇರಬಹುದು. ಅಂದ್ರೆ ಗಂಭೀರ ಇಲ್ಲದೆ ಇರುವುದು ಅಂದ್ರೆ ಅರ್ಥ ಅದರ ಪರಿಣಾಮ ಏನಿದೆ ಅದನ್ನು ಸ್ವಲ್ಪವೇ ಪ್ರಾಯಶ್ಚಿತ್ತ ಮಾಡಿದ್ರೆ ಹೋಗಿಬಿಡಬಹುದು. ಆದ್ರೆ ವೈಷ್ಣವ ಅಪರಾಧದ ಈ ಪರಿಣಾಮಗಳು ತುಂಬಾ ಗಾಢವಾಗಿ ಇರ್ತದೆ. ಸೊ ಅದೇ ರೀತಿ ಆಧ್ಯಾತ್ಮಿಕ ಗುರುಗಳಿಗೆ ಸಹ ಅಪರಾಧಗಳನ್ನು ಮಾಡಿದ್ರೆ ಅದು ತುಂಬಾ ಗಂಭೀರವಾಗಿ ಇರ್ತದೆ. ಸೊ ಈ ವೈದಿಕ ಆವೃತ್ತಿಯ ಅನುಸಾರವಾಗಿ ವೈದಿಕ ಸಾಹಿತ್ಯ ಮತ್ತು ವೈದಿಕ ಸಾಹಿತ್ಯವನ್ನು ದೂಷಿಸುವುದು ಇದು ಇದು ಸಹ ಸ್ವಲ್ಪ ಗಂಭೀರವಾಗಿದೆ. ಇದು ಯಾಕಂದ್ರೆ ಶಾಸ್ತ್ರಗಳು ಅಥವಾ ವೇದಗಳು ಭಗವಂತನ ನುಡಿದ ಮಾತುಗಳು. ಸೊ ಅದರಿಂದ ಯಾವ್ದು ಶಾಸ್ತ್ರಗಳು ಬರ್ತದೆ? ವೇದಗಳು, 4 ವೇದಗಳು, 18 ಪುರಾಣಗಳು, 108 ಉಪನಿಷತ್ತುಗಳು ಮತ್ತು ಮಹಾಭಾರತ, ರಾಮಾಯಣ ಮತ್ತು ಶ್ರೀಮದ್ ಭಾಗವತ, ವೇದಾಂತ ಸೂತ್ರಗಳು, ಎಲ್ಲ ವೇದಿಕ ಗ್ರಂಥಗಳು ಇವು ಗುರು ಪರಂಪರೆಯಿಂದ ಬಂದ ಹಾಗೆ ನಾವು ಇದನ್ನು ಸ್ವೀಕರಿಸಬೇಕು. ಸೊ ಧರ್ಮಗ್ರಂಥದ ಆದೇಶಗಳು ಏನಿದೆ ಇದನ್ನು ಗುರು ಪರಂಪರೆಯಿಂದ ಸ್ವೀಕರಿಸಬೇಕು. ಹೇಗೆ ಯೂನಿವರ್ಸಿಟೀಸ್ಗಳಲ್ಲಿ ಟೆಕ್ಸ್ಟ್ ಬುಕ್ಸ್ಗಳು ಇರ್ತದೆ, ಅದೇ ರೀತಿ ಆಧ್ಯಾತ್ಮಿಕ ಸ್ಕೂಲ್ ಅಂತ ಹೇಳಿದಾಗ ನಮಗೆ ಈ ವೈದಿಕ ಗ್ರಂಥಗಳು ಅಥವಾ ಶ್ರೀಮದ್ ಭಾಗವತ ಇದು ಎಲ್ಲ ಅಧಿಕೃತ ಪಠ್ಯ ಪುಸ್ತಕ ಇದ್ದ ಹಾಗೆ. ಈಗ ಒಂದು ಉದಾಹರಣೆಗೆ ನಾವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಆದ್ರೆ, ಇಂಜಿನಿಯರಿಂಗ್ ಅಂತ ಮಾಡ್ಬೇಕಾದ್ರೆ ಯಾರು ಪ್ರಮುಖ
ವ್ಯಕ್ತಿಗಳು ಇರ್ತಾರೆ. ಪ್ರಿನ್ಸಿಪಾಲ್ ಇರ್ತಾರೆ, ಒಬ್ಬನೇ ಪ್ರಿನ್ಸಿಪಾಲ್ ಇರ್ತಾನೆ ಸ್ಕೂಲಿಗೆ. ಸೊ ಅದೇ ರೀತಿ ದೀಕ್ಷಾ ಗುರು ಕೂಡ ಒಬ್ಬನೇ. ಆದ್ರೆ ಎಷ್ಟೊಂದು ಜನ ಪ್ರೊಫೆಸರ್ಸ್ಗಳು ಲೆಕ್ಚರರ್ಸ್ಗಳು ಇರ್ತಾರೆ. ಎಲ್ಲ ಪ್ರೊಫೆಸರ್ಸ್ಗಳು ಲೆಕ್ಚರರ್ಸ್ಗಳೆಲ್ಲ ಶಿಕ್ಷಾ ಗುರುಗಳು ಇದ್ದ ಹಾಗೆ. ಸೊ ಪ್ರಿನ್ಸಿಪಾಲ್ ಕಾಲೇಜ್ಗೆ ಅಡ್ಮಿಷನ್ ಕೊಡ್ತಾರೆ, ಆದ್ರೆ ಟ್ರೈನಿಂಗ್ ಎಲ್ಲ ಮಾಡುದು ಯಾರು? ಲ್ಯಾಬ್ ಅಲ್ಲಿ ಟ್ರೈನಿಂಗ್ ಅಥವಾ ಇದು ಬೇರೆ ಬೇರೆ ಅಧ್ಯಾಯಗಳನ್ನು ವಿವರಿಸುವುದು ಅವರೆಲ್ಲ ಪ್ರೊಫೆಸರ್ಸ್ ಅಥವಾ ಲೆಕ್ಚರರ್ಸ್ಗಳು, ಅವರೆಲ್ಲ ಶಿಕ್ಷಾ ಗುರುಗಳು ಇದ್ದಾರೆ. ಆದ್ರೆ ಬರೇ ಶಿಕ್ಷಾ ಗುರುಗಳು ಮಾತ್ರ ಇರ್ತಾರಾ? ಇಲ್ಲ. ಯಾಕಂದ್ರೆ ಶಿಕ್ಷಾ ಗುರುಗಳು ಹೇಳಿದ್ದು ನಮ್ಗೆ ಮರ್ತು ಹೋಗ್ಬಹುದು. ಅದನ್ನು ನೆನ್ಪಿಟ್ಟುಕೊಂಡು ಅದನ್ನು ಮತ್ತೆ ಅಧ್ಯಾಯ ಮಾಡಿ ಮತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಮತ್ತೆ ರೀಪ್ರೊಡ್ಯೂಸ್ ಮಾಡಬೇಕು. ಅದಕ್ಕಾಗಿ ನಮಗೆ ಪಠ್ಯ ಪುಸ್ತಕಗಳು ಬೇಕು ಯೂನಿವರ್ಸಿಟೀಸ್ ಅಲ್ಲಿ. ಅದೇ ರೀತಿ ಆಧ್ಯಾತ್ಮಿಕ ಶಾಲೆ, ಆಧ್ಯಾತ್ಮಿಕ ಸ್ಕೂಲ್ ಅಂತ ಹೇಳಿದಾಗ ದೀಕ್ಷಾ ಗುರುಗಳು ಇರ್ತಾರೆ, ಶಿಕ್ಷಾ ಗುರುಗಳು ನಮಗೆ ಅಭಿಧೇಯದಲ್ಲಿ ಅವರು ಅಭ್ಯಾಸ ಮಾಡಿ ಟ್ರೈನಿಂಗ್ ಮಾಡ್ತಾರೆ. ಆಮೇಲೆ ಅದೇ ರೀತಿ ನಮಗೆ ಸ್ವಾಧ್ಯಾಯ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಫಿಲಾಸಫಿಕಲ್ ತತ್ವಜ್ಞಾನದ ಏನು ಸಂದೇಹಗಳು ಸಂಶಯಗಳು ಇದೆ ಅದನ್ನು ಹೋಗಲಾಡಿಸ್ಬೇಕು. ಅದಕ್ಕೆ ಒಂದನೆಯದಾಗಿ ನಾವು ಪಠ್ಯ ಪುಸ್ತಕಗಳನ್ನು ಅಂದ್ರೆ ವೈದಿಕ ಗ್ರಂಥಗಳನ್ನು ಓದ್ತೇವೆ. ಇದರಲ್ಲಿ ಬಂದಂತಹ ಸಂಶಯಗಳು ಸಂದೇಹಗಳು ಇದನ್ನು ನಿವಾರಿಸಲಿಕ್ಕೆ ನಾವು ಶಿಕ್ಷಾ ಗುರುಗಳು ಅಥವಾ ದೀಕ್ಷಾ ಗುರುಗಳ ಹತ್ರ ನಾವು ಆ ಸಂಶಯವನ್ನು ಅವರ ಹತ್ರ ಪ್ರಶ್ನೆಗಳನ್ನು ಕೇಳಿ ಆ ಸಂಶಯವನ್ನು ನಿವಾರಿಸಿಕೊಳ್ತೇವೆ. ಸೊ ಪರಿಪ್ರಶ್ನೇನ ಸೇವಯ. ಸೊ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವ ದರ್ಶಿನಃ. ಸೊ ಯಾವಾಗ್ಲೂ 3 ವಿಷಯಗಳು ತುಂಬಾ ಇಂಪಾರ್ಟೆಂಟ್. ಏನು? ಗುರು, ಸಾಧು, ಶಾಸ್ತ್ರ. ಸೊ ನಾವು ಶಾಸ್ತ್ರ, ಶ್ರುತಿ ಶಾಸ್ತ್ರ ನಿಂದನಂ, ಶಾಸ್ತ್ರಗಳನ್ನು ನಿಂದಿಸಬಾರ್ದು. ಅದೇ ರೀತಿ ಸಾಧುಗಳನ್ನು ನಿಂದಿಸಬಾರ್ದು ಮತ್ತು ಗುರುಗಳನ್ನು ನಿಂದಿಸಬಾರ್ದು. ಸೊ ಇದು ನಿಂದಿಸಿದಾಗ ಅದು ಅಪರಾಧ ಆಗ್ತದೆ. ಸೊ ಬೇರೆ ಬೇರೆ ರೀತಿಯ ಈ ದೋಷಗಳು ಇರ್ತದೆ ಬದ್ಧ ಜೀವಾತ್ಮನಲ್ಲಿ. ಯಾವುದು? ಒಂದು ಭ್ರಮೆಯನ್ನು ಹೊಂದುತ್ತದೆ, ಆಮೇಲೆ ಗ್ರಹಿಸಲ್ಪಡುವಾಗ ತಪ್ಪಾಗಿ ಗ್ರಹಿಸುವ ಸಾಧ್ಯತೆ ಇರ್ತದೆ. ಆಮೇಲೆ ಪ್ರಮಾದ ಅಂದ್ರೆ ಇಂದ್ರಿಯಗಳು ಸರಿಯಾಗಿ ಅಂದ್ರೆ ಅದು ಯಾವುದೇ ವಿಷಯವನ್ನು ಗ್ರಹಣೆ ಮಾಡಬೇಕಾದ್ರೆ ಸರಿಯಾಗಿ ಗ್ರಹಣ ಮಾಡಲಿಕ್ಕೆ ಅದು ಅಸಾಮರ್ಥ್ಯವಾಗಿ ಇರಬಹುದು. ನಮ್ಮ ಇಂದ್ರಿಯಗಳು ಪ್ರಬಲವಾಗಿ ಇಲ್ಲ. ಉದಾಹರಣೆಗೆ ನಮ್ಮ ಕಣ್ಣುಗಳಿಗೆ ಇಲ್ಲಿ ಈಗ ಲೈಟ್ ಇದೆ, ಲೈಟ್ ಹೋಗಿಬಿಟ್ರೆ ನನಗೆ ಏನೂ ಕಾಣಿಸುವುದಿಲ್ಲ. ಸೊ ನನ್ನ ಇಂದ್ರಿಯಗಳು ಅದು ಸಂಪೂರ್ಣವಾಗಿ ಸಾಮರ್ಥ್ಯಗಳನ್ನು ಹೊಂದಿಲ್ಲ. ಆದ್ರಿಂದ ಭೌತಿಕ ಮಟ್ಟದಲ್ಲಿ ನಮಗೆ ಅರಿವಿಲ್ಲದ ವಸ್ತುಗಳನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಭಗವಂತನ ಸಹಾಯ ಬೇಕಾಗ್ತದೆ. ಅಲೌಕಿಕ ವಿಷಯಗಳು ನಮಗೆ ಅರ್ಥ ಆಗ್ಬೇಕಾದ್ರೆ ಭಗವಂತನ ಕೃಷ್ಣನ ಸಹಾಯ ಬೇಕಾಗ್ತದೆ. ಸೊ ಇದನ್ನು ಅತೀಂದ್ರಿಯ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಶೀಲಾ ಪ್ರಭುಪಾದರ ಒಬ್ರು ಶಿಷ್ಯರು ಅಂದ್ರೆ ಶಿಷ್ಯರಾಗ್ಲಿಕ್ಕೆ ಮೊದಲು ಅವರು ಏನ್ ಹೇಳ್ತಾರಂದ್ರೆ ಭಗವಂತನನ್ನು ನಾವು ಗ್ರಹಿಸ್ಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಉದಾಹರಣೆಗೆ ನಾನು ಈ ಮೌಸ್ ಏನಿದೆ ಇದನ್ನು ನನಗೆ ನನ್ನ ಇಂದ್ರಿಯಗಳ ಗೋಚರದ ಒಳಗಡೆ ಇದೆ. ಇದು ಅಂದ್ರೆ ನಾನು ಇದನ್ನು ಮುಟ್ಟಬಹುದು, ಇದನ್ನು ನೋಡಬಹುದು. ಸೊ ಈ ರೀತಿ 1-2 ಇಂದ್ರಿಯಗಳಿಂದ ಇದರ ಗ್ರಹಣ ನನಗೆ ಆಗ್ತದೆ. ಅದೇ ರೀತಿ ಬೇರೆ ಬೇರೆ ವಿಷಯಗಳು ಗ್ರಹಿಸಬಹುದು ಅದನ್ನು. ಉದಾಹರಣೆಗೆ ಮಳೆ ಬಂದಾಗ ಆ ಗಾಳಿಯ ಪರಿಮಳ ಬೇರೆ ರೀತಿ ಇರ್ತದೆ. ಸೊ ಆ ರೀತಿ ಗಾಳಿಯನ್ನು ಗ್ರಹಿಸಬಹುದು, ಮೂಗಿನಿಂದ ಗ್ರಹಿಸಬಹುದು. ಆದರೆ
ಅಲೌಕಿಕವಾದ ವಿಷಯಗಳನ್ನು ನಾವು ಗ್ರಹಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೃಷ್ಣನನ್ನು ನಾವು ಗ್ರಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಸೊ ಅದಕ್ಕಾಗಿ ಏನ್ ಹೇಳ್ತಾರೆ, ಅತಶ್ರೀ ಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೋ ಸ್ವಯಂಮೇವ ಸ್ಫುರತ್ಯದಃ. ಸೊ ಇಂದ್ರಿಯಗಳಿಂದ, ನಮ್ಮ ಭೌತಿಕ ಇಂದ್ರಿಯಗಳಿಂದ ಅತಶ್ರೀ ಕೃಷ್ಣ ನಾಮಾದಿ, ಕೃಷ್ಣ ನಾಮ ಆದಿ ಅಂದ್ರೆ ಕೃಷ್ಣ ನಾಮ, ರೂಪ, ಲೀಲೆ ಮತ್ತು ಪ್ಯಾರಫರ್ನೇಲಿಯಾ ಇದನ್ನೆಲ್ಲ ನಾವು ಗ್ರಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಕೃಷ್ಣನ ಧಾಮ ಇದೆ. ನಾವು ವೃಂದಾವನಕ್ಕೆ ಹೋದಾಗ ಬದ್ಧ ಜೀವಾತ್ಮಗಳಿಗೆ ಆ ಧಾಮದ ಗ್ರಹಣೆ ಆಗದೆ ಇರಬಹುದು. ಸೊ ಅದಶ್ರೀ ಕೃಷ್ಣನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ, ಈ ಭೌತಿಕ ಇಂದ್ರಿಯಗಳಿಂದ ಗ್ರಾಹ್ಯ ಅಂದ್ರೆ ಗ್ರಹಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕೃಷ್ಣನ ರೂಪ, ಲೀಲೆ ಇವುಗಳನ್ನು. ಆದ್ರೆ ಹೇಗೆ ಅದನ್ನು ಗ್ರಹಣೆ ಮಾಡಬಹುದು? ಸೇವೋನ್ಮುಖೇ ಹಿ ಜಿಹ್ವಾದೋ, ಜಿಹ್ವ ಅಂದ್ರೆ ನಾಲಿಗೆ, ನಾಲಿಗೆಯಿಂದ ಒಬ್ಬನು ಸೇವೆಯನ್ನು ಮಾಡಬೇಕು. ಯಾವ ರೀತಿ? ಕೃಷ್ಣ ಪ್ರಸಾದವನ್ನು ಸ್ವೀಕರಿಸುವುದು, ಕೃಷ್ಣನ ದಿವ್ಯ ನಾಮಗಳನ್ನು ಜಪ ಮಾಡುವುದು, ಇದರ ಮೂಲಕ ಆರಂಭ ಮಾಡಿ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿದಾಗ ಆವಾಗ ಇಂದ್ರಿಯಗಳು ಶುದ್ಧವಾಗ್ತದೆ, ಮನಃಶುದ್ಧವಾಗ್ತದೆ, ಬುದ್ಧಿ ಶುದ್ಧವಾಗ್ತದೆ, ಅಹಂಕಾರ ಶುದ್ಧವಾಗ್ತದೆ. ಆವಾಗ ಕೃಷ್ಣನ ಗ್ರಹಣೆಯನ್ನು ಮಾಡಬಹುದು. ಇಲ್ಲದಿದ್ದರೆ ನಮಗೆ ಈ ಅತೀಂದ್ರಿಯ ಜ್ಞಾನ ಎಲ್ಲ ಏನು ಆಲೋಚನೆ ಮಾಡ್ತಾರೆ, ಈ ಜ್ಞಾನ ಏನಿದೆ, ಕೆಲವರು ಮೈಥಾಲಜಿ ಅಂತ ಈ ರೀತಿ ಅದನ್ನು ಆಲೋಚನೆ ಮಾಡಬಹುದು. ಆದ್ರೆ ಅದು ಅಪರಾಧ ಆಗ್ತದೆ. ಸೊ ಅಪರಾಧ, ಈ ಅತೀಂದ್ರಿಯ ಜ್ಞಾನ ಅಂದ್ರೆ ಏನು? ಭಗವಂತ ಅಂದ್ರೆ ವಿಷ್ಣು, ಭಗವಂತ ಎಲ್ಲ ಶಕ್ತಿಗಳ ಒಡೆಯ, ಎಲ್ಲರ ಒಡೆಯ. ಕೃಷ್ಣ ಅಖಿಲ ರಸಾಮೃತ ಮೂರ್ತಿ ಮತ್ತು ಅವನು ತನ್ನ ಗೋಲೋಕಧಾಮದಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಮತ್ತೆ ಎಲ್ಲ ಜೀವಾತ್ಮರು ಭಗವಂತನ ಅಂಶಗಳು, ಕಣಗಳು, ಮತ್ತು ಇವು ಅಪರಿಮಿತ ಸಂಖ್ಯೆಯಲ್ಲಿ ಇದೆ. ಸೊ ಈ ರೀತಿ ಭೌತಿಕ ಲೋಕದಲ್ಲಿ ಜೀವಾತ್ಮರು ಶಾಶ್ವತವಾಗಿ ಬಂಧಿತರಾಗಿರ್ತಾರೆ. ಆದ್ರೆ ಸಾಧನವನ್ನು ಮಾಡಿ ಈ ಭೌತಿಕ ಲೋಕದಿಂದ ಮುಕ್ತರಾಗಿ ಒಬ್ಬರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಬಹುದು. ಇದೆಲ್ಲ ಆಧ್ಯಾತ್ಮಿಕ ಜ್ಞಾನ. ಸೊ ವೇದಗಳಿಂದ ಸೂಚಿಸಲ್ಪಟ್ಟ ಜೀವಿಗಳ ಮಾರ್ಗದರ್ಶನಕ್ಕಾಗಿ ಇವು ಮೂಲ ತತ್ವಗಳು ಆಗಿವೆ. ಅಂದ್ರೆ ಪ್ರಯೋಜನ ಅಂದ್ರೆ ಕೃಷ್ಣ ಪ್ರೇಮ, ಇದು ಕೃಷ್ಣನ ಕೃಪೆಯಿಂದ ಸಾಧ್ಯ ಆಗ್ತದೆ. ಅಭಿಧೇಯ ಅಂದ್ರೆ ಸಾಧನ ಪ್ರಾಸೆಸ್, ನವವಿಧ ಭಕ್ತಿ. ಯಾವುದು? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನಂ. ಸೊ ಇದು 9 ಪ್ರಕ್ರಿಯೆ. ಇದರಲ್ಲಿ ಪವಿತ್ರ ನಾಮವನ್ನು ಕೇಳುವುದು ಮತ್ತು ಜಪಿಸುವುದು ಇದು ಪ್ರಮುಖವಾದ ಸಾಧನ. ಸೊ ಈ ಎಲ್ಲ ಜ್ಞಾನಗಳು ಏನಿದೆ, ಇದು ಜೀವಾತ್ಮನ ಮಾರ್ಗದರ್ಶನಕ್ಕಾಗಿರುವಂತಹ ಮೂಲವಾದ ತತ್ವಗಳು. ಯಾಕೆ ಮೂಲವಾದ ತತ್ವಗಳು? ಯಾಕಂದ್ರೆ ಈ ತತ್ವಗಳನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಒಬ್ಬನು ಈ ಭೌತಿಕ ಭವರೋಗದಿಂದ ಮುಕ್ತನಾಗ್ಬೋದು. ಅಂದ್ರೆ ಈ ಭೌತಿಕವಾದ ಭವರೋಗ ಅಂದ್ರೆ ಏನು? ಭವರೋಗ ಅಂದ್ರೆ ಏನು? ಇಂದ್ರಿಯ ತೃಪ್ತಿ. ಇಂದ್ರಿಯ ತೃಪ್ತಿ. ತೃಪ್ತಿಗಾಗಿಯೇ ನಾವು ಕಷ್ಟಪಡ್ತೇವೆ. ಇಂದ್ರಿಯ ತೃಪ್ತಿಗಾಗಿ ನಾವು ಕಷ್ಟಪಡ್ತೇವೆ. ಆಮೇಲೆ ಏನ್ ಮಾಡ್ತೇವೆ? ಇಂದ್ರಿಯ ತೃಪ್ತಿಗಳನ್ನು ಮಾಡಿದಾಗ ಏನಾಗ್ತದೆ? ಭವರೋಗ ಏನಾಗ್ತದೆ? 4 ಪ್ರಾಬ್ಲಮ್ಗಳು. ಇಂದ್ರಿಯ ತೃಪ್ತಿಗಾಗಿ ನಾವು ಹಾತೊರೆದ್ರೆ ನಾವು 4 ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕು. ಯಾವುದು ನಾವು 4 ಪ್ರಾಬ್ಲಮ್ಗಳು? ಜನ್ಮ, ಮೃತ್ಯು, ಜರ, ವ್ಯಾಧಿ. ಜರ, ವ್ಯಾಧಿ. ಸೊ ಈ ಚಕ್ರದಲ್ಲಿ ಹೋಗ್ಬೇಕಾಗ್ತದೆ. ಆದ್ರೆ ವೇದಗಳು ಮತ್ತು ವೈದಿಕ ಸಾಹಿತ್ಯಗಳು ನಮ್ಮನ್ನು ಈ
ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರದಿಂದ ಹೊರಬರಲಿಕ್ಕೆ ಸಹಾಯ ಮಾಡ್ತದೆ. ಯಾಕೆ? ಅದು ನಮ್ಗೆ ತತ್ವಗಳನ್ನು ನೀಡ್ತದೆ. ಸೊ ಆದ್ರಿಂದ ಆ ತತ್ವಗಳನ್ನು ನೀಡುವಂತಹ ವೇದಗಳನ್ನೇ ನಾವು ಟೀಕಿಸಿದ್ರೆ ಏನಾಗ್ತದೆ? ನಾವು ಜನ್ಮ ಮೃತ್ಯು ಜರ ವ್ಯಾಧಿಯ ಚಕ್ರದಲ್ಲೇ ಮುಂದುವರೆದುಕೊಂಡು ಹೋಗ್ತೇವೆ. ಆವಾಗ ಏನಾಗ್ತದೆ? ಮನುಷ್ಯ ಜನ್ಮ ವ್ಯರ್ಥವಾಗ್ತದೆ. ಮನುಷ್ಯ ಜನ್ಮವನ್ನು ಪರಿಪೂರ್ಣ ಮಾಡಬೇಕಾದ್ರೆ ನಾವು ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಿಂದ ಹೊರಗೆ ಬಂದು ನಮ್ಮ ಮೂಲ ಮನೆಯಾದ ವೈಕುಂಠಧಾಮಕ್ಕೆ, ಗೋಲೋಕ ವೃಂದಾವನ ಧಾಮಕ್ಕೆ ನಾವು ಮರಳಿ ಹೋಗ್ಬೇಕು. ಈ ವೇದಗಳು ಮತ್ತು ವೈದಿಕ ಸಾಹಿತ್ಯಗಳು ನಮಗೆ ಗೋಲೋಕ ಧಾಮಕ್ಕೆ, ವೈಕುಂಠ ಧಾಮಕ್ಕೆ ಹೋಗ್ಲಿಕ್ಕೆ ಸಹಾಯವನ್ನು ಮಾಡ್ತದೆ. ಆದ್ರಿಂದ ವೇದಗಳನ್ನು ಟೀಕಿಸಬಾರದು. ಪ್ರಯೋಜನ ಅಂದ್ರೇನು? ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮವನ್ನು ಪಡಿಲಿಕ್ಕೆ ನಮಗೆ ವೈದಿಕ ಸಾಹಿತ್ಯಗಳು ಸಹಾಯ ಮಾಡ್ತದೆ. ಆದ್ರಿಂದ ಯಾರು ವೇದಗಳನ್ನು ಟೀಕಿಸ್ತಾರೆ ಅವನು ಕೆಳಮಟ್ಟದ ದುಷ್ಕರ್ಮಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಧರ್ಮನಿಂದೆಯ ಬೇರೆ ಬೇರೆ ರೂಪಗಳು ಯಾವುದಿದೆ? ಒಂದಂದ್ರೆ ಅಪನಂಬಿಕೆ. ಅಪನಂಬಿಕೆ ಅಂದ್ರೆ ತುಂಬಾ ಸುಲಭ ಅಲ್ವಾ ಅರ್ಥ ಮಾಡ್ಕೊಳ್ಳೋದು? ಅಪನಂಬಿಕೆ ಅಂದ್ರೆ ಏನು? ನಂಬಿಕೆ ಇರುವುದಿಲ್ಲ ನಮ್ಗೆ. ಏನಂತ ನಂಬಿಕೆ ಇರುವುದಿಲ್ಲ? ಇದು ಧರ್ಮ ಗ್ರಂಥಗಳ ಬಗ್ಗೆ ಏನು ನಂಬಿಕೆ ಇರುವುದಿಲ್ಲ? ಸುಲಭ ಇದು ಅರ್ಥ ಮಾಡ್ಕೊಳ್ಳೋದು. ಸತ್ಯ ಅಲ್ಲ ಅಂತ. ಸತ್ಯ ಅಲ್ಲ ಅಂತ. ಏನು? ಈಗ ಒಂದು ಸೆಂಟೆನ್ಸ್ ಬರ್ತದೆ ಅಂತ ತಿಳ್ಕೊಳ್ಳೋಣ. ಏನು? ಒಂದು ಕೃಷ್ಣ ನಾಮ ಕೋಟಿ ಕೋಟಿ ಜನ್ಮದ ಪಾಪವನ್ನು ನಾಶ ಮಾಡ್ತದೆ ಅಂತ ಒಂದು ಸ್ಟೇಟ್ಮೆಂಟ್. ಇದನ್ನು ಹೊರಗಿನವರಿಗೆ ಹೇಳಿದ್ರೆ ಅವ್ರು ಏನ್ ಅರ್ಥ ಮಾಡ್ಕೊಳ್ತಾರೆ? ಏನು ಹೇಳ್ತಾ ಇದ್ದಾರೆ ಇವರು? ಹೇಗೆ ಒಂದು ಕೃಷ್ಣ ನಾಮ ಕೋಟಿ ಕೋಟಿ ಜನ್ಮದ ಪಾಪವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯವಿದೆ? ಏನೋ ತುಂಬಾ ಜಾಸ್ತಿನೇ ಮಾತನಾಡ್ತಾ ಇದ್ದಾರೆ, ಜಾಸ್ತಿನೇ ಹೇಳ್ತಾ ಇದ್ದಾರೆ. ಇದು ಸತ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿ ಅನುಮಾನಿಸುವುದು ಅಥವಾ ಅದನ್ನು ತಪ್ಪು ಅಂತ ಗ್ರಹಿಸುವುದು, ಇದು ಅಪನಂಬಿಕೆ. ಇದು ಒಂದು ರೀತಿಯ ಧರ್ಮ ನಿಂದೆ. ಇನ್ನೊಂದು ಎರಡನೇದು ಯಾವುದು? ಅಧಿಕಾರಗಳನ್ನು ಕಡಿಮೆ ಮಾಡುವುದು. ಅಂದ್ರೆ ಸಾಂಕೇತಿಕ ಕಥೆಗಳು, ಮೈಥಾಲಜಿ ಅಂದ್ರೆ ಯಾವ ರೀತಿ ಇದನ್ನು ಹೇಳ್ಬೋದು? ಅದಕ್ಕೆ ಉದಾಹರಣೆಗಳು ಯಾವುದು? ಯಾವ್ದಾದ್ರು ಕತೆ ಇದೆಯಾ ಮೈಥಾಲಜಿ ಅಂತ? ಬರೀ ಉದಾಹರಣೆಗೆ ಕುಂತಿ ದೇವಿಯ ಮಕ್ಕಳಾಗುದು. ಕುಂತಿ ದೇವಿಗೆ ಆಗಿದ್ದು ಹೇಗೆ? ಅದು ಇದು ದೇವತೆಗಳು ಬಂದ್ರು. ಅದೇ ದೇವತೆಗಳು ಮಂತ್ರದಿಂದ ಆಗ್ತಾ ಇತ್ತು. ಈಗ ಮಂತ್ರದಿಂದ ಹೇಗೆ ಮಕ್ಕಳು ಹುಟ್ಲಿಕ್ಕೆ ಸಾಧ್ಯ ಇದೆ? ಇದೆಲ್ಲ ಕತೆಗಳು ಬರೇ ಸಾಂಕೇತಿಕ ಕತೆಗಳು ಅಂತ ಆಲೋಚನೆ ಮಾಡುವುದು. ಅಥವಾ ಬೇರೆ ಯಾವ ಉದಾಹರಣೆಗಳು ಇದೆ? ಇವನು ದಕ್ಷನ ಕತೆ ಏನು? ಅವನಿಗೆ ಮೇಕೆಯ ತಲೆಯನ್ನು ಹಾಕ್ತಾರೆ. ಹೇಗೆ ಮೇಕೆಯ ತಲೆಯನ್ನು ಹಾಕ್ಲಿಕ್ಕೆ ಸಾಧ್ಯವಿದೆ? ಇದೆಲ್ಲ ಇದು ಸುಳ್ಳು ಅಥವಾ ಸಾಂಕೇತಿಕ ಕಥೆಗಳು. ಇದೇನು ಸತ್ಯ ಅಂತ ಯಾರು ನಂಬುತ್ತಾರೆ? ಮೇಕೆ ಇದು ತಲೆ ಹಾಕಿದ್ರಂತೆ, ಇದೆಲ್ಲ ಸಾಧ್ಯ ಇದೆಯಾ? ಈ ರೀತಿ ಸಾಂಕೇತಿಕ ನರಸಿಂಹಸ್ವಾಮಿ ಗೋಡೆಯಿಂದ ಬಂದಿರೋದು. ನರಸಿಂಹ ಗೋಡೆಯಿಂದ ಬಂದಿರುವುದು, ವರಾಹ ಬ್ರಹ್ಮನ ಈ ನಾಸ್ಟೆಲ್ಸ್ ಇಂದ ಬಂದಿರೋದು, ಇದನ್ನೆಲ್ಲ ಸಾಂಕೇತಿಕ ಕಥೆಗಳು ಅಂತ ಪರಿಗಣಿಸಿದ್ರೆ ಅದು ಅಪರಾಧ ಆಗ್ತದೆ. ಬೌದ್ಧಿಕ ಶ್ರೇಷ್ಠತೆ ಅಂದ್ರೆ ಬರೇ ಸ್ಕಾಲರ್ಶಿಪ್, ಪಾಂಡಿತ್ಯ ಬೇಕು ನನಗೆ. ಪಾಂಡಿತ್ಯ ಅಂದ್ರೆ ನಾನು ಪಟ್ ಅಂತ ಒಂದು 200-300 ಶ್ಲೋಕಗಳನ್ನು ಒಂದೇ ಸಲ ಹೇಳಿಬಿಡ್ತೇನೆ. ಆ ಆಧಾರದ ಮೇಲೆ ನಾನು ದೊಡ್ಡ ಭಕ್ತ, ಆ ಪ್ರಜ್ಞೆಯಿಂದ ಗೀತೆಯನ್ನು ಅಥವಾ ಭಾಗವತವನ್ನು ಓದುವುದು. ಏನು ಸ್ಕಾಲರ್ಶಿಪ್ ಬೇಕು. ಈ ರೀತಿ ವೈದಿಕ ಗ್ರಂಥಗಳನ್ನು ನಾವು ಸಮೀಪಿಸಬಾರ್ದು. ಯಾಕಂದ್ರೆ ವೈದಿಕ ಗ್ರಂಥಗಳನ್ನು ನಾವು ಯಾವಾಗ್ಲೂ ಶುದ್ಧ ಭಕ್ತಿ
ನಮ್ಗೆ ಭಕ್ತಿ ಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು. ಅದಕ್ಕಾಗಿ ನಾವು ಈ ವೈದಿಕ ಸಾಹಿತ್ಯಗಳನ್ನು ಅಪ್ರೋಚ್ ಮಾಡ್ಬೇಕು. ನಾವು ಸ್ಕಾಲರ್ಶಿಪ್ ಬೇಕು, ನನಗೆ ಭಾಗವತ ಸಪ್ತಾಹ ಮಾಡಿದ್ರೆ 10,000 ರೂಪಾಯಿ ಕೊಡ್ತಾರೆ, 50,000 ರೂಪಾಯಿ ಕೊಡ್ತಾರೆ, ಅದಕ್ಕೆ ನಾನು ಭಾಗವತ ಸಪ್ತಾಹ ಮಾಡ್ತೇನೆ. ಈ ರೀತಿ ಮಾಡಬಾರ್ದು. ಆಮೇಲೆ ಸ್ವತಂತ್ರ ಓದುವಿಕೆ. ಸ್ವತಂತ್ರ ಓದುವಿಕೆ ಅಂದ್ರೆ ಏನು? ಪರಂಪರೆಯ ಮಾರ್ಗದರ್ಶನ ಇಲ್ಲ. ಮನೆಯಲ್ಲೇ ಕುತ್ಕೊಂಡು ನಾನೇ ಓದ್ತೇನೆ. ಯಾರು ಶಿಕ್ಷಾ ಗುರುಗಳು ಬೇಡ, ದೀಕ್ಷಾ ಗುರುಗಳು ಬೇಡ, ಯಾರು ಬೇಡ, ಗುರು ಪರಂಪರೆ ಬೇಡ. ವೇದಗಳನ್ನು ನಾನೇ ಓದಿ, ನಾನೇ ಅರ್ಥೈಸಿಕೊಂಡು, ನಾನೇ ಸಾಕ್ಷಾತ್ಕಾರವನ್ನು ಪಡಿತೇನೆ. ಈ ರೀತಿ ಮಾಡ್ಲಿಕ್ಕೆ ಹೋದ್ರೆ ಅದು ಧರ್ಮ ನಿಂದೆ ಇನ್ನೊಂದು ರೂಪ. ಅದು ಆಧ್ಯಾತ್ಮಿಕ ಪ್ರಗತಿಯನ್ನು ತಡೆಯುತ್ತದೆ. ಏಕೆ? ದಯವಿಟ್ಟು ಓದಿ ಯಾರಾದ್ರೂ. ಪವಿತ್ರ ನಾಮ ಮತ್ತು ವೇದಗಳು ಭಿನ್ನವಾಗಿಲ್ಲ. ವೇದಗಳು ಮುಖ್ಯವಾಗಿ ನಾಮವನ್ನು ವೈಭವೀಕರಿಸಲು ಅಸ್ತಿತ್ವದಲ್ಲಿವೆ. ಆದ್ದರಿಂದ ವೇದಗಳನ್ನು ಟೀಕಿಸುವುದು ಪವಿತ್ರ ನಾಮದ ನೇರ ಟೀಕೆಯಾಗಿದೆ. ಶಾಸ್ತ್ರದಲ್ಲಿ ಧರ್ಮಗ್ರಂಥ ನಂಬಿಕೆಯಿಲ್ಲದೆ ಕೃಷ್ಣ ಪ್ರೇಮವನ್ನು, ದೇವರ ಶುದ್ಧ ಪ್ರೀತಿ ಪಡೆಯುವುದು ಅಸಾಧ್ಯವೆಂದು ಬೋಧನೆಗಳು ಒತ್ತಿ ಹೇಳುತ್ತವೆ. ಹರೇ ಕೃಷ್ಣ ಪ್ರಭು. ಸೊ ಭಗವಂತನ ನಾಮ ಮತ್ತು ವೇದಗಳು ಇದು ಅಭಿನ್ನ. ಯಾಕೆ? ಭಗವಂತನ ಮಾತು ಮತ್ತು ಭಗವಂತ ಅವನ ಅಭಿನ್ನ. ಯಾಕಂದ್ರೆ ಎಲ್ಲ ಅಬ್ಸಲ್ಯೂಟ್, ಪರಮಸತ್ಯ. ಸೊ ಅದರಿಂದ ವೇದಗಳನ್ನು ಟೀಕಿಸುವುದು ನಾವು ಭಗವಂತನನ್ನು ಟೀಕಿಸಿದಾಗೆ ಆಗ್ತದೆ. ಅದರಿಂದ ಶಾಸ್ತ್ರಗಳನ್ನು ನಂಬಿಕೆ ಇಲ್ಲದೆ ಆ ರೀತಿ ಅದನ್ನು ನಾವು ಟೀಕಿಸಬಾರದು, ನಿಂದನೆಗಳನ್ನು ಮಾಡಬಾರ್ದು. ಯಾಕಂದ್ರೆ ಅದು ನಮ್ಗೆ ಕೃಷ್ಣ ಪ್ರೇಮವನ್ನು ನೀಡ್ಲಿಕ್ಕೆ, ಭಗವಂತನ ಶುದ್ಧ ಪ್ರೀತಿಯನ್ನು ನೀಡ್ಲಿಕ್ಕೆ ಸಹಾಯ ಮಾಡ್ತದೆ ಈ ಬೋಧನೆಗಳು. ಸೊ ಆದ್ರಿಂದ ಅದು ಆಧ್ಯಾತ್ಮಿಕ ಪ್ರಗತಿ. ಇದನ್ನು ಅಪರಾಧ ಮಾಡಿದ್ರೆ ಆಧ್ಯಾತ್ಮಿಕ ಪ್ರಗತಿ ತಡೆದ ಹಾಗೆ ಆಗ್ತದೆ. ಇದರ ಪರಿಣಾಮಗಳು ಏನು? ಧರ್ಮ ನಿಂದೆ ಅಥವಾ ಅಪರಾಧಗಳನ್ನು ಮಾಡಿದ್ರೆ ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂಬಿನ ಐಕಾಂತಿಕಿ ಹರೇರ್ ಭಕ್ತಿ ಉತ್ಪಾತ ಐವ ಕಲ್ಪತೆ. ಅಂದ್ರೆ ಏನಂದ್ರೆ ಶ್ರುತಿ ಮತ್ತು ಸ್ಮೃತಿ ಇಂತಹ ಪುರಾಣಗಳು ಇಲ್ಲದೆ ಸಮಾಜದಲ್ಲಿ ಎಲ್ಲವೂ ತೊಂದರೆಗಳನ್ನೇ ಒಳಪಡ್ತದೆ. ನಮ್ಮ ಸಮಾಜ ಯಾವಾಗ್ಲೂ ಧರ್ಮದ ಆಧಾರದ ಮೇಲೆ ನಡೀತಾ ಇರ್ಬೇಕು. ಈಗ ನಮ್ಮ ಹೊರಗೆ ನಾವು ನೋಡಿದಾಗ ಎಷ್ಟು ಅಧರ್ಮಗಳು ಜಾಸ್ತಿ ಆಗಿದೆ. ಆವಾಗ ಏನಾಗ್ತದೆ? ಸಮಾಜದಲ್ಲಿ ತೊಂದರೆ, ಅಸ್ತವ್ಯಸ್ತ ಅಥವಾ ನಿಯಂತ್ರಣ ತಪ್ತದೆ. ಸೊ ಈ ರೀತಿ ಎಲ್ಲ ಆದಾಗ ಸ್ಥಿತಿ ಸಾಧಾರಣವಾದ ಒಳ್ಳೆಯ ಬದುಕನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅಸ್ತವ್ಯಸ್ತ ಜೀವನ ಆಗಿಬಿಡ್ತದೆ. ಹೆಚ್ಚೆಚ್ಚು ದುಷ್ಟರು ಕಾಣಿಸಿಕೊಳ್ತಾರೆ. ಹೆಚ್ಚಿನ ಜನರು ನನ್ನನ್ನೇ ಪೂಜಿಸ್ಬೇಕು, ನಾನೇ ದೇವರು, ಈ ರೀತಿ ಹೇಳ್ತಾರೆ. ಅಕ್ರಮ ಅನೈತಿಕ ಲೈಂಗಿಕತೆಗಳು, ಜೂಜಾಟ, ಮಾಂಸಭಕ್ಷಣೆ, ಮಾದಕತೆ, ಇಂಥ ಪಾಪ ಕಾರ್ಯಗಳು ಹೆಚ್ಚಾಗ್ತದೆ. ಸೊ ಈ ರೀತಿ ಶ್ರುತಿ ಸ್ಮೃತಿ ಪುರಾಣಗಳ ಆಧಾರದ ಮೇಲೆ ಯಾವಾಗ್ಲೂ ನಮ್ಮ ಸಮಾಜ ಅದು ಆಧಾರಿತವಾಗಿ ನಡೀತಾ ಇರ್ಬೇಕು. ಅದಕ್ಕಾಗಿ ನಾವು ನೋಡಿದ್ರೆ ಈ ಸಂವಿಧಾನದಲ್ಲಿ ಇರಬಹುದು ಅಥವಾ ಕೋರ್ಟ್ ಕಚೇರಿಗಳಲ್ಲಿರಬಹುದು, ಎಲ್ಲ ಕಡೆ ಭಗವದ್ಗೀತೆಯನ್ನು ಕೇಂದ್ರೀಕೃತವಾಗಿ ಇಟ್ಟಿರ್ತಾರೆ. ಯಾತಕ್ಕಾಗಿ? ಭಗವದ್ಗೀತೆಯ ಮೇಲೆ ಕೈ ಇಟ್ಟು ಶಪಥ ಮಾಡಬೇಕು. ಈ ಎಲ್ಲ ವಿಷಯಗಳು ಯಾತಕ್ಕಾಗಿ ಅಂದ್ರೆ ಇವೇ ಶಾಸ್ತ್ರಗಳ ಉಲ್ಲೇಖ ಇದು ಇದ್ರೆ ಸಮಾಜ ಒಳ್ಳೆಯ ರೀತಿಯಲ್ಲಿ ನಡೀತಾ ಇರ್ತದೆ. ಆದ್ರೆ ಸಮಾಜ ಮಿಸ್ಡಿರೆಕ್ಷನ್, ಶಾಸ್ತ್ರಗಳನ್ನು ಫಾಲೋ ಮಾಡಿದ್ರೆ ಮಿಸ್ಡಿರೆಕ್ಷನ್, ಡೈರೆಕ್ಷನ್, ಅದು ಸರಿಯಾದ ಹಾದಿ ತಪ್ಪು ಹಾದಿಗೆ ನಡೆದುಕೊಂಡು ಹೋಗ್ತದೆ. ಆದ್ರಿಂದ ಎಷ್ಟೊಂದು ಗೋಹತ್ಯೆ ಅಥವಾ ಮಾಂಸಭಕ್ಷಣೆ ಎಂತ ಅತ್ಯಂತ ಪಾಪ ಕಾರ್ಯಗಳು ಎಲ್ಲ ನಡೀತಾ ಇದೆ. ಯಾತಕ್ಕಾಗಿ ಅಂದ್ರೆ ಶಾಸ್ತ್ರಗಳನ್ನು ನಿಂದಿಸ್ತಾರೆ, ಶಾಸ್ತ್ರಗಳ ಮೇಲೆ ನಂಬಿಕೆಗಳನ್ನು ಹೊಂದಿಲ್ಲ. ಅದರಿಂದ ಭಕ್ತಿ ರಸಾಮೃತ ಸಿಂಧು ಹೇಳುವುದು ಕರೆಕ್ಟ್. ಏನು?
ಐಕಾಂತಕಿ ಹರೇರ್ಭಕ್ತಿ ಉತ್ಪಾತ ಇವ ಕಲ್ಪತೆ. ಯಾಕಂದ್ರೆ ಸಮಾಜ ಸರಿಯಾಗಿ ನಡಿಬೇಕಾದ್ರೆ ಶ್ರುತಿ ಸ್ಮೃತಿ ಪುರಾಣಗಳ ಈ ಉಲ್ಲೇಖ ಆಧಾರದ ಮೇಲೆ ಅದು ನಡಿಬೇಕು, ಇಲ್ದಿದ್ರೆ ಅಸ್ತವ್ಯಸ್ತ ಆಗ್ತದೆ. ಹೆಚ್ಚಾಗಿ ಭಾರತ ದೇಶದಲ್ಲಿ ನಾವು ಇದನ್ನು ನೋಡ್ತೇವೆ. ಯಾಕಂದ್ರೆ ಭಾರತ ದೇಶ, ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಹೊರಗಿನ ದೇಶಗಳಿಗೆ ನಾವು ಕೊಡಬೇಕು. ಸೊ ಇವನ್ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ರು, ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕ ಕರಿ ಕರಪರ ಉಪಕಾರ. ಸೊ ನಾವು ಪ್ರಪ್ರಥಮವಾಗಿ ಈ ಶಾಸ್ತ್ರಗಳನ್ನು ಓದಿ ನಾವು ಭಾರತೀಯರು, ನಾವು ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು. ಪ್ರಪ್ರಥಮವಾದ ಸ್ಟೆಪ್ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ಜೀವನ ಸಾರ್ಥಕ ಆದ್ರೆ ಅಷ್ಟಕ್ಕೆ ಸೀಮಿತವಾಗಿ ಇರುವುದಿಲ್ಲ. ಇದನ್ನು ಬೋಧನಾ ಕಾರ್ಯಗಳನ್ನು ಮಾಡಿ ಪರ ಉಪಕಾರ. ಪರ ಉಪಕಾರ ಅಂದ್ರೆ ಬೇರೆಯವರಿಗೂ ನಾವು ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಭಾರತೀಯರಿಗೆ ವಿಶೇಷವಾದ ಜವಾಬ್ದಾರಿಯನ್ನು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಸೊ ಆದ್ರಿಂದ ಈ ಜವಾಬ್ದಾರಿಯನ್ನು ನಾವು ಸರಿಯಾಗಿ ಮಾಡಬೇಕು. ನಮ್ಮ ಶಕ್ತಿಯಾನುಸಾರವಾಗಿ ಬೋಧನಾ ಕಾರ್ಯಗಳನ್ನು ನಾವು ಮಾಡಬೇಕು. ಆ ಬೋಧನಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಶೀಲಾ ಪ್ರಭುಪಾದರ ಪುಸ್ತಕ ತುಂಬಾ ಇಂಪಾರ್ಟೆಂಟ್. ಬುಕ್ಸ್ ಆರ್ ದ ಬೇಸಿಸ್, ಪ್ಯೂರಿಟಿ ಇಸ್ ದ ಫೋರ್ಸ್, ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ನಾವು ಇದನ್ನು ಕೇಳ್ತೇವೆ. ಆವಾಗ ಬುಕ್ಸ್ ಆರ್ ದ ಬೇಸಿಸ್ ಅಂದ್ರೆ ಏನು? ಶಾಸ್ತ್ರಗಳು ಇದು ಮೂಲ ಆಧಾರ. ನಮ್ಮ ಸಮಾಜದ್ದು ಮೂಲ ಆಧಾರ, ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದ ಮೂಲ ಆಧಾರ ಎಲ್ಲ ಈ ಶಾಸ್ತ್ರಗಳು, ಶಿಲಾ ಪ್ರಭುಪಾದರ ಪುಸ್ತಕಗಳು. ಸೊ ಅದರಿಂದ ಪ್ರತಿನಿತ್ಯ ಇದನ್ನು ನಾವು ಓದಿ ಅಧ್ಯಯನ ಮಾಡಿ ಇದನ್ನು ನಾವು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ಬೇರೆಯವರಿಗೂ ಸಹ ಇದನ್ನು ಬೋಧನೆ ಮಾಡಿ ಬೇರೆಯವರ ಉದ್ಧಾರಕ್ಕೂ ನಾವು ಸಹಾಯವನ್ನು ಮಾಡಬೇಕು. ಸೊ ಓಕೆ, ನಾವೀಗ ಈ ಶಾಸ್ತ್ರ ನಿಂದನೆ ಆಗಿದೆ, ಇದರ ಪರಿಹಾರ ಏನು? ಒಂದು ವೇಳೆ ಶಾಸ್ತ್ರ ನಿಂದೆ ಆಗಿದೆ ಆದ್ರೆ ಒಂದನೆಯದಾಗಿ ಪೂರ್ಣ ಹೃದಯದಿಂದ ಪಶ್ಚಾತ್ತಾಪವನ್ನು ಮಾಡಬೇಕು. ಯಾವಾಗಲೂ ನಾವು ಪಶ್ಚಾತ್ತಾಪ ಪಟ್ಟು ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡಿದ್ರೆ ಆ ಅಪರಾಧದ ಪರಿಣಾಮಗಳು ಅದು ದೂರ ಹೋಗ್ತದೆ ಅಥವಾ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ಅದಕ್ಕಾಗಿ ಪ್ರಥಮವಾಗಿ ಯಾವುದೇ ಅಪರಾಧ ನಾವು ಮಾಡಿದ್ದೇವೆ ಅಂದಾಗ ಫಸ್ಟ್ ಏನು ಅಂದ್ರೆ ಪಶ್ಚಾತ್ತಾಪ ಪಟ್ಟು ನಾವು ವಿಷಾದಿಸ್ಬೇಕು. ಆವಾಗ ಏನು ನೆಕ್ಸ್ಟ್ ಸ್ಟೆಪ್, ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ನಾವು ಮಾಡಬೇಕು. ಎರಡನೆಯದಾಗಿ ಶ್ರೀಮದ್ ಭಾಗವತವನ್ನು ಡೇಟಿ ಅಂದ್ರೆ ವಿಗ್ರಹದ ತರ ಪೂಜೆಯನ್ನು ಮಾಡಬಹುದು. ಹೆಚ್ಚಿನ ದೇವಸ್ಥಾನಗಳಲ್ಲಿ ಶ್ರೀಮದ್ ಭಾಗವತ ಸೆಟ್ ಅನ್ನು ಇಟ್ಟಿರ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ಅದು ಸ್ಪೆಷಲಿ ಮ್ಯಾರಥಾನ್ ಸಮಯದಲ್ಲೆಲ್ಲ ಅದನ್ನು ವಿಗ್ರಹದ ಜೊತೆಗೆ ಇಟ್ಟು ಅದನ್ನು ಪೂಜೆಯನ್ನು ಮಾಡ್ತಾರೆ. ಧೂಪ ದ್ರವ್ಯಗಳನ್ನು ತೋರಿಸ್ತಾರೆ, ಹೂಗಳನ್ನು ಅರ್ಪಣೆ ಮಾಡ್ತಾರೆ, ಅದಕ್ಕೆ ಈ ನಮನಗಳನ್ನು ಸಲ್ಲಿಸ್ತಾರೆ. ಸೊ ಈ ರೀತಿ ಶ್ರೀಮದ್ ಭಾಗವತವನ್ನು ಪೂಜಿಸಬಹುದು. ಆಮೇಲೆ ಮೂರನೆಯದು ಅಧ್ಯಯನ ಸಕ್ರಿಯ ಅಧ್ಯಯನ ಮಾಡು. ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ಶಾಸ್ತ್ರಗಳನ್ನು ಸರಿಯಾಗಿ ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕು ಮತ್ತು ಅಚಲವಾದ ನಂಬಿಕೆಗಳನ್ನು ಬೆಳೆಸ್ಕೊಳ್ಬೇಕು. ಫೇತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಚಲವಾದ ನಂಬಿಕೆಗಳನ್ನು ಬೆಳೆಸ್ಕೊಳ್ಳುವುದು. ಇದು ಯಾವಾಗ ಏನಾಗ್ತದೆ, ನಾವು ನಂಬಿಕೆಗಳನ್ನು ಬೆಳೆಸ್ಕೊಂಡ್ರೆ ನಮ್ಮ ಮತ್ತು ಭಗವಂತನ ಸಂಬಂಧ ಏನಿದೆ ಇದು ಗಾಢ ಆಗ್ತದೆ. ದಟ್ ಈಸ್ ದ ಏನು ಕಮ್ಯುನಿಕೇಶನ್ ಅಂದ್ರೆ ಏನು? ಇದು ಒಂಥರ ವೈಫೈ ಇದ್ದ ಹಾಗೆ. ಸೊ ವೈಫೈ ಭಗವಂತನ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್. ಸೊ ಅದೇ ರೀತಿ ನಂಬಿಕೆ, ಫೇತ್ ಏನಿದೆ, ಇದು ನಮ್ಮ ಫೀಲಿಂಗ್ಸ್, ಭಾವನೆಗಳನ್ನು ಭಗವಂತನಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಹೇಗೆ ವೈಫೈ ಥ್ರೂ ಅದು ಹೋಗ್ತದೆ, ಅದೇ ರೀತಿ ನಮ್ಮ ಅಚಲವಾದ ನಂಬಿಕೆ ಭಗವಂತನ ಮೇಲೆ ಇದ್ರೆ ನಮ್ ಭಗವಂತನ ಕೃಪೆಯನ್ನು ನಾವು ಆಕರ್ಷಣೆ ಮಾಡಬಹುದು. ಸೊ ಇಲ್ಲಿಗೆ 4ನೇ ಅಪರಾಧ ಇದು.
5ನೇ ಅಪರಾಧಕ್ಕೆ ಹೋಗೋಣ. ಯಾರಾದ್ರೂ ದಯವಿಟ್ಟು ಓದಿ ಇದನ್ನು. 5ನೇ ಅಪರಾಧ. ಬರೋದು. 5ನೇ ಅಪರಾಧ ಹರೇ ಕೃಷ್ಣ ಮಂತ್ರದ ಮಹಿಮೆಯನ್ನು ಕೇವಲ ಕಲ್ಪನೆ ಎಂದು ಪರಿಗಣಿಸುವುದು. ಅಪರಾಧ ಓದ್ಬೇಕ ಪ್ರಭು? ಹಾ, ಓದಿ ಮತ್ತೆ. ಅಪರಾಧ ಇದು ಶಾಸ್ತ್ರಗಳಲ್ಲಿ ವಿವರಿಸಿರುವ ಅಪರಾಧ ಆಗುವ ಅದ್ಭುತ ಪ್ರಯೋಜನಗಳು. ಒಬ್ಬರನ್ನು ಅತ್ಯುನ್ನತ ಆಧ್ಯಾತ್ಮಿಕ ವೇದಿಕೆಗೆ ಏರಿಸುವುದು, ಎಲ್ಲ ಕರ್ಮ ಪ್ರಕ್ರಿಯೆಗಳನ್ನು ನಾಶ ಮಾಡುವುದು ಮತ್ತು ಹೃದಯವನ್ನು ಶುದ್ಧೀಕರಿಸುವುದು, ಉತ್ಕೃಷ್ಟ ರೂಪಕ ಅಥವಾ ಕೇವಲ ಕಾಲ್ಪನಿಕ ಎಂದು ಭಾವಿಸುವುದನ್ನು ಒಳಗೂಡಿರುತ್ತದೆ. ಅಂದ್ರೆ ಏನು ಅರ್ಥ? ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆ, ಈ 1ನೇದಾಗಿ ನಾವು ಅರ್ಥ ಮಾಡ್ಕೊಂಡ್ವಿ ಏನು? ವೇದಗಳ ಮಹಿಮೆ. ವೇದಗಳ ಮಹಿಮೆ ಇದನ್ನು ಅದನ್ನು ನಿಂದನೆ ಮಾಡುವುದು. ಇದು ಸಿಮಿಲರ್ ಏನು? ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಗಳನ್ನು ಕೂಡ ಕೇವಲ ಕಾಲ್ಪನಿಕ ಅಂತ ಅರ್ಥ ಮಾಡ್ಕೊಳ್ಳುವುದು. ಇದಕ್ಕೆ ಉತ್ತಮವಾದ ಉದಾಹರಣೆ ಯಾರ್ದು? ಅಜಾಮಿಲನ ಕತೆ. ಅಜಾಮಿಲನ ಕತೆ ಕೇಳ್ಬೇಕಾದ್ರೆ ಏನನ್ನಿಸ್ತದೆ? ಅಷ್ಟೊಂದು ಪಾಪಗಳನ್ನು ಮಾಡಿದ, ಏನೋ ತನ್ನ ಮಗನನ್ನು ಕರೆದಂತೆ ನಾರಾಯಣ ಅಂತ. ಆ ವಿಷ್ಣು ದೂತರು ಬಂದು ಅದು ಯಮದೂತರನ್ನು ಓಡಿಸಿದ್ರು. ಅದು ಹೇಗೆ ಸಾಧ್ಯ ಇದೆ? ಎಂತೆಂತಹ ಪಾಪಗಳನ್ನು ಮಾಡಿದ್ದ ಅಜಾಮಿಲ. ಅದು ಅವನು ಭಗವಂತನನ್ನು ಸಹ ಕರೀಲಿಲ್ಲ, ತನ್ನ ಮಗನನ್ನು ಕರೆದ. ಆವಾಗ ಹೇಗೆ ವಿಷ್ಣು ದೂತರು ಬರಲಿಕ್ಕೆ ಸಾಧ್ಯವಿದೆ? ಈ ರೀತಿ ಕಾಲ್ಪನಿಕ ಅಂತ ಭಾವಿಸುವುದು. ಯಾಕಂದ್ರೆ ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆ ಏನಿದೆ, ಇದು ಹರೇ ಕೃಷ್ಣ ಮಹಾಮಂತ್ರ ಮತ್ತು ಕೃಷ್ಣನಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಇಲ್ಲ. ಏನೋ ನಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮನಾಮಿನೋ. ಸೊ ಕೃಷ್ಣನಿಗೆ ಮತ್ತು ಕೃಷ್ಣನ ನಾಮಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರಿಂದ ಕೃಷ್ಣನಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಆ ಹರೇ ಕೃಷ್ಣ ಮಹಾಮಂತ್ರ ದಿವ್ಯ ನಾಮಕ್ಕೂ ಇದೆ. ಅದಕ್ಕಾಗಿ 2ನೇ ಶ್ಲೋಕ ಯಾವುದು? ಶಿಕ್ಷಾಷ್ಟಕಂದು ನೆನಪಾಗ್ತದೆ ಯಾರಿಗಾದ್ರೂ? ನಾಮ್ ಅಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ಮಮಾಪಿ ದುರ್ದೈವಂ ಈದೃಶಂ ಇಹಾಜನಿನ ಅನುರಾಗ. ಎಷ್ಟೊಂದು ನಾಮಗಳಿದೆ ಭಗವಂತ ನಿನ್ನದು. ಯಾವ ಯಾವ ಹೆಸರುಗಳು? ಭಗವಂತನ ಬೇರೆ ಬೇರೆ ಹೆಸರುಗಳು ಯಾವುದು? ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಈಗ ಇಲ್ಲಿ ಕೇಶವ, 10 ಕೇಶವ, ಅಚ್ಯುತ, ಅಚ್ಯುತ, ಮಾಧವ. ನಿಮ್ಮ ಇಷ್ಟದ ಹೆಸರನ್ನು ಹೇಳಿ ನೋಡೋಣ. ಭಗವಂತನ ಹೆಸರುಗಳು ಯಾವ್ದು? ಮಾಧವ. ಆಮೇಲೆ ಗೋವಿಂದ, ಗೋವಿಂದ, ಮಧುಸೂದನ, ಗೋಪಾಲ. ಆಮೇಲೆ ಅಫ್ಕೋರ್ಸ್ ಎಷ್ಟೊಂದು ಅವತಾರಗಳು ಇದೆ. ಮತ್ಸ್ಯ, ಕೂರ್ಮ, ಯಾವುದು? ರಾಘವ, ನರಸಿಂಹ, ರಾಮಚಂದ್ರ ಅಥವಾ ಬಲರಾಮ. ಸೊ ಈ ರೀತಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. ಸೊ ಎಷ್ಟೊಂದು ಹೆಸರುಗಳು ಇದೆ ಭಗವಂತನ್ ಅಲ್ವಾ? ಸೊ ಈ ನಾಮ್ ಅಕಾರಿ ಬಹುದಾ ಅಂದ್ರೆ ಎಷ್ಟೊಂದು ಹೆಸರುಗಳಿದೆ, ಅನಂತ ಹೆಸರುಗಳು ಇದೆ. ಮತ್ತೆ ಪ್ರತಿಯೊಬ್ರು ಇಲ್ಲಿ ಎಷ್ಟು ನಾವು ಜನ ಇದೆ, ಪ್ರತಿಯೊಬ್ಬರಿಗೂ ಭಗವಂತನ ಒಂದೊಂದು ರೂಪ ಇಷ್ಟ ಇರ್ತದೆ. ಕೆಲವರಿಗೆ
ನರಸಿಂಹ ಇಷ್ಟ ಇರ್ಬೋದು, ಕೆಲವರಿಗೆ ರಾಮ ಇಷ್ಟ ಇರ್ಬೋದು, ಕೃಷ್ಣ, ಈ ರೀತಿ ಭಗವಂತನ ಬೇರೆ ಬೇರೆ ರೂಪಗಳನ್ನು ನಾವು ಇಷ್ಟಪಡ್ತೇವೆ. ಸೊ ನಾಮ್ ಅಕಾರಿ ಬಹುದ, ಆದ್ರೆ ಆ ನಾಮ ಅಂದ್ರೆ ಆ ಹೆಸರಿನಲ್ಲಿ ನಿಜ ಸರ್ವ ಶಕ್ತಿ, ನಿನ್ನ ಎಲ್ಲ ಶಕ್ತಿಗಳನ್ನು ಆ ನಾಮದಲ್ಲಿ ಇಟ್ಟಿದ್ಯಾ. ಯಾಕಂದ್ರೆ ನಿನಗೂ ಮತ್ತು ಆ ನಾಮಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ದುರ್ದೈವ ಮೀದೃಶ ಮಿಹಾಜನಿ ನ ಅನುರಾಗ. ಆದ್ರೆ ನನ್ನ ದುರ್ದೈವ ಏನು ಅಂದ್ರೆ ನ ಅನುರಾಗ, ಆ ನಾಮವನ್ನು ಜಪ ಮಾಡ್ಬೇಕಾದ್ರೆ ನನಗೆ ಪ್ರೀತಿ, ನಿನ್ನ ಬಗ್ಗೆ ಪ್ರೀತಿ ಪ್ರೇಮ ಬರುವುದಿಲ್ಲ. ನನ್ನ ಮನಸ್ಸು ಎಲ್ಲೆಲ್ಲೋ ಓಡಾಡ್ತದೆ. ನಿನ್ನ ನಾಮವನ್ನು ಜಪ ಮಾಡ್ಲಿಕ್ಕೆ ಕೂತ್ಕೊಳ್ತೇನೆ, ಆದ್ರೆ ಯಾವ ಯಾವ ಆಲೋಚನೆಗಳು ಬರ್ತದೆ. ನಿನ್ನ ಬಗ್ಗೆ ಅನುರಾಗ, ಪ್ರೀತಿ ಪ್ರೇಮ ಬರುವುದಿಲ್ಲ. ಮತ್ತೆ ಕಣ್ಣಲ್ಲಿ ನೀರು ಬರುವುದಿಲ್ಲ. ನಯನಂ ಗಲದಶ್ರುಧಾರಯ ವದನಂ ಗದ್ಗದ ಹೃದಯಾಗಿರ, ಈ ರೀತಿ ಆಗುದಿಲ್ಲ. ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇನಮೆ ಅಂತ ಈ ಭಾವನೆಗಳು ಬರುವುದಿಲ್ಲ. ಜಗತ್ತು ಶೂನ್ಯ ಅನ್ನಿಸ್ತಾ ಇದೆಯಾ ಯಾರಿಗಾದ್ರೂ ಕೃಷ್ಣ ಇಲ್ಲ ಅಂತ? ಇಲ್ಲ. ಯಾಕೆ? ನಾವು ಆರಾಮಾಗಿ ಜೀವನವನ್ನು ಮಾಡ್ತೇವೆ. ಆದ್ರೆ ಆ ವಿರಹ ಭಾವ, ಕೃಷ್ಣ ಇಲ್ಲ, ಶೂನ್ಯ ಎಲ್ಲ ಶೂನ್ಯ, ಈ ರೀತಿ ಭಾವನೆಗಳು ಬರುವುದಿಲ್ಲ. ಯಾಕಂದ್ರೆ ನ ಅನುರಾಗ, ಭಗವಂತನ ಬಗ್ಗೆ, ಭಗವಂತನ ದಿವ್ಯ ನಾಮದ ಬಗ್ಗೆ ಅನುರಾಗ ಇಲ್ಲ, ಪ್ರೀತಿ ಇಲ್ಲ. ಆ ಪ್ರೀತಿ ಬರ್ಲಿಕ್ಕಾಗಿ ನಾವು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರತಿನಿತ್ಯ ಜಪವನ್ನು ಮಾಡ್ತೇವೆ. ಯಾಕಂದ್ರೆ ಹೃದಯ ಶುದ್ಧವಾಗ್ಬೇಕು, ನಿರ್ಮಲವಾಗ್ಬೇಕು. ಸೊ ನಿರ್ಮಲ ಶುದ್ಧವಾದಾಗ ಭಗವಂತ ಕಾಣಿಸ್ತಾನೆ ಹೃದಯದಲ್ಲಿ. ಆ ಹೃದಯದಲ್ಲಿ ಕಾಣಿಸುವ ತನಕ ಹೃದಯವನ್ನು ಶುದ್ಧ ಮಾಡ್ತಾ ಇರ್ಬೇಕು. ಆವಾಗ ಏನು ಪ್ರಗತಿಯನ್ನು ಹೊಂದುತ್ತೇವೆ. ಆದ್ರೆ ಈಗ ಏನು? ದುರ್ದೈವ ಮೀದೃಶ ಮಿಹಾಜನಿ ನ ಅನುರಾಗ. ಈಗ ಅನುರಾಗ ಇಲ್ಲ. ಮತ್ತು ಕೃಷ್ಣನ ನಾಮ ಮತ್ತು ಕೃಷ್ಣ ಅಭಿನ್ನವಾಗಿಲ್ಲ. ಅದು ಸಹ ನಮ್ಗೆ ಸಾಕ್ಷಾತ್ಕಾರ ಇಲ್ಲ. ಅದು ಹೈಯರ್ ಸ್ಟೇಜ್ ಭಾವ ಪ್ರೇಮದಲ್ಲಿ ಆ ಸಾಕ್ಷಾತ್ಕಾರ ಬರ್ತದೆ. ಸೊ ಆ ರೀತಿ ಸಾಕ್ಷಾತ್ಕಾರಗಳು ಇಲ್ಲ. ಸೊ ಈ ಕೆಲವರು, ನಾವು ಅಂತ ಭಕ್ತರಾಗಿ ನಾವು ಅಂತ ಅಪರಾಧಗಳನ್ನು ಮಾಡದೇ ಇರಬಹುದು. ಆದ್ರೆ ಕೆಲವು ಭೌತಿಕವಾದಿಗಳು ಏನು ಹರೇ ಕೃಷ್ಣ ಮಹಾಮಂತ್ರದ ಇಷ್ಟೆಲ್ಲ ಶಕ್ತಿ ಇದೆ ಅಂತ ಹೇಳ್ತಾರೆ, ಇದೆಲ್ಲ ಕಾಲ್ಪನಿಕವಾಗಿರಬಹುದು ಅಂತ ಅಪರಾಧಗಳನ್ನು ಮಾಡಬಹುದು. ಸೊ ಆದ್ರೆ ಈ ರೀತಿಯ ಅಪರಾಧಗಳನ್ನು ಮಾಡಬಾರದು. ಏನು? ಶಾಸ್ತ್ರಗಳಲ್ಲಿ ಹೇಳಿರುವುದೆಲ್ಲ ಅತಿಶಯೋಕ್ತಿ, ತುಂಬಾ ಹೆಚ್ಚಿಸಿ ಹೇಳಿದ್ದಾರೆ. ಕೇವಲ ಹೆಸರನ್ನು ಜಪಿಸುವುದರಿಂದ ಇಷ್ಟೊಂದು ಶಕ್ತಿ ಸಿಗಲು ಹೇಗೆ ಸಾಧ್ಯವಿದೆ? ಜನರನ್ನು ಜಪ ಮಾಡಲು ಪ್ರೇರೇಪಿಸಲು ಸಾಧು ಸಂತರು ಇಂಥ ಕಥೆಗಳನ್ನು ಸುಮ್ಮನೆ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಅರ್ಥ ಆಗ್ತಾ ಇದೆಯಾ ಇದು 3 ಸೆಂಟೆನ್ಸ್ಗಳು? ಸಾಧು ಸಂತರು ನಾವು ಜಪ ಮಾಡ್ಲಿಕ್ಕೆ ಪ್ರೇರೇಪಣೆ ಮಾಡ್ಲಿಕ್ಕೆ ಇಂಥ ಇಂಥ ಕಥೆಗಳನ್ನು ಸುಮ್ಮನೆ ಸೃಷ್ಟಿ ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದು ತಪ್ಪು. ಏನು? ಇದು ಕೃಷ್ಣನ ನಾಮ ಸಾಧಾರಣವಾದ ಸೌಂಡ್ ವೈಬ್ರೇಷನ್ ಅಲ್ಲ, ಅಲೌಕಿಕವಾದ ಸೌಂಡ್ ವೈಬ್ರೇಷನ್. ಏನು? ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ. ಈ ಹರೇ ಕೃಷ್ಣ ಮಹಾಮಂತ್ರ ಗೋಲೋಕಧಾಮದಿಂದ ಇಳಿದು ಬಂದಿದೆ. ಸೊ ಅದೇ ರೀತಿ ರಾಮನಾಮ ಅಯೋಧ್ಯದಿಂದ ಇಳಿದು ಬರ್ತದೆ. ಅದೇ ರೀತಿ ವೈಕುಂಠದಿಂದ ಈ ದಿವ್ಯ ನಾಮ ಇಳಿದು ಬಂದಿದ್ದು. ಯಾಕಂದ್ರೆ ಕೃಷ್ಣ ಮತ್ತು ಕೃಷ್ಣನ ನಾಮಕ್ಕೆ ಯಾವುದೇ ವ್ಯತ್ಯಾಸಗಳು ಇಲ್ಲ. ಆದ್ರಿಂದ ಇದನ್ನು ಕಾಲ್ಪನಿಕ ಅಂತ ನಾವು ಭಾವಿಸಬಾರ್ದು. ಹಾಗಾದ್ರೆ ಈ ಅಪರಾಧ ಕೆಲವರು ಮಾಡ್ತಾರೆ, ಅದರಿಂದ ಪರಿಹಾರ ಏನು? ಮುಕ್ತಿ ಪಡೆಯುವುದು ಹೇಗೆ ಅಪರಾಧದಿಂದ? ಒಂದನೆಯದಂದ್ರೆ ತುಂಬಾ ಶ್ರದ್ಧೆಯಿಂದ, ನಂಬಿಕೆಯಿಂದ ಜಪವನ್ನು ಮಾಡಬೇಕು. ಶ್ರದ್ಧೆ, ವಿನಮ್ರತಾ ಭಾವ ಮತ್ತು ಪ್ರೇಯರ್ಫುಲ್ ಮೂಡ್, ಇದರಿಂದ ನಾವು ಜಪವನ್ನು ಮಾಡಬೇಕು. ಇದು ಅತ್ಯುತ್ತಮ ಪರಿಹಾರ. ಭಗವಂತ, ನನಗೆ ನೀನು ಬಿಟ್ಟು ಬೇರೆ ಯಾರು ಗತಿ ಇಲ್ಲ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ಪ್ರೇಯರ್ಫುಲ್ ಮೂಡಲ್ಲಿ ನಂಬಿಕೆಯಿಂದ ಜಪವನ್ನು ಮುಂದುವರಿಸಬೇಕು. ಎರಡನೆಯದೇನು? ಶುದ್ಧ ಭಕ್ತರ ಸಂಘ ಸಹವಾಸವನ್ನು ಮಾಡಬೇಕು.
ಯಾರಿಗೆ ಹರಿನಾಮದ ಬಗ್ಗೆ ತುಂಬಾ ಗಾಢವಾದ ಅಚಲವಾದ ನಂಬಿಕೆ ಇದೆ ಮತ್ತು ಒಳ್ಳೆಯ ರೀತಿಯಲ್ಲಿ ಜಪ ಮಾಡ್ತಾರೆ, ಅಂತಹ ಭಕ್ತರ ಸಾಂಗ ಸಹವಾಸಗಳನ್ನು ನಾವು ಮಾಡ್ಬೇಕು. ಆವಾಗ ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ ಕೂಡ ಗಾಢವಾಗ್ತದೆ. ಮತ್ತು ಮೂರನೆಯದಾಗಿ ನಾಮತತ್ವ, ಹರಿನಾಮ ಚಿಂತಾಮಣಿ ಇರಲಿ, ಶ್ರೀಮದ್ ಭಾಗವತವಿರಲಿ, ಇದರಿಂದ ಹರಿನಾಮ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಪ್ರಥಮವಾದ 2, 3, 4 ಕ್ಲಾಸಲ್ಲಿ ಹರಿನಾಮದ ಗ್ಲೋರೀಸ್, ವೈಭವಗಳನ್ನು ನಾವು ನೋಡಿದ್ವಿ. ಅದನ್ನ ಯಾಕೆ ನೋಡಿದ್ವಿ? ಅದು ಯಾಕೆಂದ್ರೆ ಇದೆಲ್ಲ ಕಾಲ್ಪನಿಕ ಅಲ್ಲ. ಇಲ್ಲಿ ಹರಿನಾಮ ಇದು ಏನು ಹರಿನಾಮದ ವೈಭವಗಳನ್ನು ಮೊದಲೇ ನೋಡಿದ್ ಯಾಕಂದ್ರೆ ಹರಿನಾಮದ ವೈಭವಗಳು ಕಾಲ್ಪನಿಕ ಅಲ್ಲ ಅಂತ ಮನದಿಟ್ಟು ಮಾಡ್ಕೊಳ್ಳಿಕ್ಕೆ ಪ್ರಪ್ರಥಮವಾಗಿ ಅದನ್ನು ನೋಡಿಬಿಟ್ವಿ. ಅಜಾಮಿಲನ ಕತೆ ಇದು ಸತ್ಯ ಸಂಗತಿ. ಮತ್ತು ನಾರಾಯಣನ, ಕೃಷ್ಣನ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ, ಮುಕ್ತಿ ನೀಡ್ಲಿಕ್ಕೆ, ಕೃಷ್ಣ ಪ್ರೇಮ ನೀಡ್ಲಿಕ್ಕೆ. ಭಗವಂತನಿಗೆ ಎಷ್ಟು ಸಾಮರ್ಥ್ಯ ಇದೆ, ಹರಿನಾಮಕ್ಕೂ ಅಷ್ಟೇ ಸಾಮರ್ಥ್ಯ ಇದೆ. ಇದರಿಂದ ನಾವು ಇದನ್ನು ಅರ್ಥ ಮಾಡಿಕೊಂಡು ಆ ನಾಮತತ್ವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಾವು ಬೇರೆಯವರು ಯಾರು ಏನು ಹೇಳಿದ್ರು ಸಹ ನಮ್ಗೆ ಏನು ಅದೆಲ್ಲ ಕಾಲ್ಪನಿಕ, ಅದು ನೀವು ಕಟ್ಟಿದ ಸುಮ್ಮನೆ ನೀವು ಕಾಲ್ಪನಿಕವಾಗಿ ಏನು ಕತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಈ ರೀತಿ ಎಲ್ಲ ಹೇಳಿದ್ರೆ ನಾವು ವಿಚಲಿತರಾಗುವುದಿಲ್ಲ. ಯಾಕಂದ್ರೆ ನಮ್ಮ ಶ್ರದ್ಧೆ ನಂಬಿಕೆ ಅಷ್ಟು ಗಾಢವಾಗಿರ್ತದೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಏನು ಹರಿನಾಮ ಇದರ ನಾಮ ತತ್ವಗಳನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಸರಿಯಾಗಿ ಜಪವನ್ನು ಮಾಡ್ಬೇಕು. ಜಪವನ್ನು ಮಾಡುವುದು ಒಂದು ರೀತಿ, ಅದು ಎಲ್ಲರೂ ಮಾಡ್ತಾರೆ. ಜಪ ಮಾಡುವುದು ಹೆಚ್ಚಿನ ಭಕ್ತರು ಮಾಡ್ಬೋದು, ಆದ್ರೆ ಜಪವನ್ನು ಸರಿಯಾಗಿ ನಾಮ ಅಪರಾಧಗಳನ್ನು ಮಾಡದೆ ಅಪರಾಧ ಮುಕ್ತ ನಾಮ ಇದಕ್ಕೆ ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ ಈ ಅಪರಾಧಗಳನ್ನು ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ ಯಾವ ರೀತಿಯಲ್ಲಿ ಅಪರಾಧಗಳು ಇದೆ, ಈ ಅಪರಾಧಗಳಿಂದ ಪರಿಹಾರ ಹೇಗೆ, ಒಂದು ವೇಳೆ ಅಪರಾಧ ಆದರೆ ಇದರಿಂದ ನಾವು ಅದರಿಂದ ಬಿಡುಗಡೆ ಹೊಂದುವುದು, ಅದನ್ನು ಹೇಗೆ ತಪ್ಪಿಸುವುದು. ಸೊ ಈ ರೀತಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ನಾವು ಅಪರಾಧಗಳನ್ನು ಮಾಡುವುದಿಲ್ಲ. ಅಪರಾಧಗಳನ್ನು ಮಾಡದೇ ಇದ್ದಾಗ ನಾವು ಕ್ರಮೇಣವಾಗಿ ನಾಮ ಅಪರಾಧ ಸ್ತರದಿಂದ ನಾಮಾಭಾಸ ಮತ್ತು ನಾಮಾಭಾಸದಿಂದ ನಾವು ಸರಿಯಾಗಿ ತತ್ವಗಳನ್ನು, ಸಂಬಂಧ ಜ್ಞಾನ ಅಂದ್ರೆ ಏನು, ಅಭಿಧೇಯ ಜ್ಞಾನ ಅಂದ್ರೆ ಏನು, ಇದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಶುದ್ಧ ನಾಮಸ್ತರಕ್ಕೆ ಬರ್ಬೋದು. ಶುದ್ಧ ನಾಮಸ್ತರಕ್ಕೆ ಬಂದಾಗ ಕ್ರಮೇಣವಾಗಿ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಭಗವಂತನಲ್ಲಿ ನಂಬಿಕೆ. ಭಗವಂತನಲ್ಲಿ ನಂಬಿಕೆ ಆತ್ಮ ಸಾಕ್ಷಾತ್ಕಾರವನ? ನಾನು ದೇಹ ಅಲ್ಲ ಆತ್ಮ. ನಾನು ದೇಹ ಅಲ್ಲ ಆತ್ಮ, ಮತ್ತು ನನ್ನ ಸ್ವರೂಪ ಏನು ಆಧ್ಯಾತ್ಮಿಕ ಲೋಕದಲ್ಲಿ. ನಾವು ಎಷ್ಟೊಂದು ಸಲ ಭಕ್ತಿ ರಸಾಮೃತ ಹಿಂದೂ ಕ್ಲಾಸ್ನಲ್ಲೆಲ್ಲ ಇದನ್ನು ನೋಡಿದ್ದೇವೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ನನ್ನ ಸ್ವರೂಪ ಏನು ಆಧ್ಯಾತ್ಮಿಕ ಲೋಕದಲ್ಲಿ, ಅದನ್ನು ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳುವುದು. ಈಗ ನಮಗೆ ಬರೇ ಜ್ಞಾನ ಇದೆ, ಆದ್ರೆ ಸಾಕ್ಷಾತ್ಕಾರ ಇಲ್ಲದೆ ಇರ್ಬೋದು. ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೆಟೀರಿಯಲ್ ಬಾಡಿ. ಅದು ಜ್ಞಾನ ಇದೆ, ಆದ್ರೆ ಐ ಆಮ್ ನಾಟ್ ದ ಮೆಟೀರಿಯಲ್ ಬಾಡಿ ಅಂತ ಸಾಕ್ಷಾತ್ಕಾರ ಆಗಿದೆಯಾ? ಸಾಕ್ಷಾತ್ಕಾರ ಅದು ಪರಿಪೂರ್ಣತೆಯ ಸ್ಥಳ. ಸೊ ನಮ್ಗೆ ಯಾವಾಗ ನಾಮತತ್ವಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಸಂಬಂಧ ಜ್ಞಾನ ಇದನ್ನು ಸಾಕ್ಷಾತ್ಕಾರ ಮಾಡ್ಕೊಂಡು ಶುದ್ಧ ನಾಮ ಜಪವನ್ನು ಮಾಡ್ತೇವೆ, ಆವಾಗ ನಮ್ಮ ಸ್ವರೂಪ ಅರ್ಥ ಮಾಡ್ಕೊಳ್ಳಿ ಏನು ಅಂತ ಗೊತ್ತಾಗ್ತದೆ. ಭಗವಂತನ ಕೃಪೆಯಿಂದ ಅವನು ಅದನ್ನು ನಮಗೆ ಭಾವಭಕ್ತಿ, ಪ್ರೇಮ ಭಕ್ತಿಯನ್ನು ನೀಡಿ ಆವಾಗ ಸ್ವರೂಪ ಗೊತ್ತಾಗ್ತದೆ. ಆದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಬೇಕಾದ್ರೆ ನಾವು ಶುದ್ಧ ನಾಮಸ್ತರಕ್ಕೆ ಬರ್ಬೇಕು. ಸೊ ಅದಕ್ಕಾಗಿ ಅಪರಾಧಗಳಿಂದ ಮುಕ್ತರಾಗ. ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಏನು? ಭಗವಂತನ
ಆ, ಭಗವಾನ್ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಸೊ ಕೃಷ್ಣನನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡ್ಕೊಳ್ಳುವುದು, ಕೃಷ್ಣನ ರೂಪ, ಕೃಷ್ಣನ ಗುಣ, ಕೃಷ್ಣನ ಲೀಲೆಗಳು, ಇದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಈಗ ನಾವು ಬರೇ ಕೇಳ್ತೇವೆ, ಕೃಷ್ಣ ಬೆಣ್ಣೆಯನ್ನು ಕದ್ದ, ಕದ್ದ ಏನಿದೆ, ಗೋಪಿಯರ ಮನೆಗೆ ಹೋಗಿ ಅಲ್ಲಿ ಬೇರೆ ಬೇರೆ ಚೇಷ್ಟೆಗಳನ್ನು ಮಾಡಿದ ಅಂತ ಕೇಳ್ತೇವೆ. ಅದು ನಮ್ಮ ನಮ್ಮ ಹೃದಯದಲ್ಲಿ ಏನು ಪರಿವರ್ತನೆ ತರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನು, ಬೆಣ್ಣೆ ಕದ್ದ, ಬೇರೆ ಚೇಷ್ಟೆಗಳನ್ನು ಮಾಡಿದ, ಆದ್ರೆ ನಮಗೆ ಆ ಒಲವು, ಅನುರಾಗ, ಪ್ರೀತಿ ಇಲ್ಲದೆ ಇದ್ರೆ ಒಂದು ಕಿವಿಯಲ್ಲಿ ಕೇಳ್ತೇವೆ, ಇನ್ನೊಂದು ಕಿವಿಯಲ್ಲಿ ಹೋಗ್ತದೆ. ಆದ್ರೆ ಅದನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳಬೇಕು. ಏನು, ಅಬ್ಸಾರ್ಪ್ಷನ್, ಸರಿಯಾಗಿ ಕೇಳಿ ಅದನ್ನು ಮನನ ಮಾಡಿ ಅದನ್ನು ಮತ್ತೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ಆವಾಗ ನಮ್ಗೆ ಕೃಷ್ಣ ಗಿವ್ಸ್ ದ ರಿಯಲೈಸೇಷನ್, ಸಾಕ್ಷಾತ್ಕಾರಗಳನ್ನು ಕೊಡ್ತಾನೆ. ಇಲ್ದಿದ್ರೆ ನಾವು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇವೆ, ಆದ್ರೆ ಜಪ ಮಾಡಿದ್ದು ಅದು ನಾಮಾಪರಾಧವಾಗಿದ್ರೆ ಎಷ್ಟೋ ಕೋಟಿ ಕೋಟಿ ಜನ್ಮಗಳು ನಾವು ಇದೇ ರೀತಿ ಮಾಡಿ ಎಷ್ಟೊಂದು ಜನ್ಮಗಳನ್ನು ಕಳಿಬಹುದು. ಆದ್ರೆ ನಾವು ನಾಮಾಪರಾಧದಿಂದ ಮುಕ್ತರಾಗಿ ನಾಮಾಭಾಸ ಮತ್ತು ಶುದ್ಧ ನಾಮ, ಭಾವನಾಮ, ಪ್ರೇಮನಾಮ ಸ್ತರಕ್ಕೆ ಬಾರದೇ ಇದ್ರೆ ನಮಗೆ ಕೃಷ್ಣ ಪ್ರೇಮ ದೊರೆಯುವುದು ಡೀಲೇ ಆಗ್ತಾ ಹೋಗ್ಬೋದು. ಸೊ ಅದರಿಂದ ಏನು, ಈ ತತ್ವಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಶಾಸ್ತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅಂದ್ರೆ ಏನು, ಶ್ರೀಮದ್ ಭಾಗವತವನ್ನು ಸ್ಟಡಿ ಮಾಡಬೇಕು, ಓದ್ಬೇಕು, ಚೈತನ್ಯ ಚರಿತಾಮೃತ, ಭಗವದ್ಗೀತೆ ಇದನ್ನೆಲ್ಲ ಓದಿಕೊಂಡು ನಾಮತತ್ವ ಅಂದ್ರೆ ಏನು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಇಂಥ ಅಪರಾಧಗಳಿಂದ ಮುಕ್ತಿಯನ್ನು ಪಡಿಬಹುದು. ಸೊ ಸಾರಿ, 5ನೇ ಅಪರಾಧ ಇಲ್ಲಿಗೆ ಮುಗೀತು. ಮುಂದಿನ ಅಪರಾಧಗಳನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆಗಳು ಇದೆಯಾ? ಕಮೆಂಟ್ಸ್, ಕರೆಕ್ಷನ್ಸ್ಗಳು ಇದೆಯಾ? ಸೊ ಇವತ್ತು 2 ಅಪರಾಧ ನೋಡಿದ್ವಿ, 4ನೇದು ಮತ್ತು 5ನೇದು. ಶ್ರುತಿಶಾಸ್ತ್ರ ನಿಂದನಂ ಮತ್ತು 5ನೇದು ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಗಳನ್ನು ಕಾಲ್ಪನಿಕ ಅಂತ ಪರಿಗಣಿಸಿ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳು ಇದೆಯಾ? ಹರೇ ಕೃಷ್ಣ. ಪ್ರಶ್ನೆಗಳು ಇಲ್ಲ ಅಂತ ಭಾವಿಸ್ತೇನೆ. ಹಾಗಿದ್ರೆ 30 ಕ್ವಶನ್ ಕೇಳ್ತೀರಾ ಅಂತೆ. ಕ್ವಶನ್ ನಾನ್ ಕೇಳ್ಬೇಕಾ? ಇವತ್ತು ಅಂತ ಏನು ಗಾಢವಾದ ಸಬ್ಜೆಕ್ಟ್ ಏನಿಲ್ಲ. ಸೊ ಐ ಥಿಂಕ್ ಹೆಚ್ಚು ಕಡಿಮೆ ಅರ್ಥ ಆಗಿರ್ತದೆ. ಇಲ್ಲ, ಇಂತಹ ಗಾಢವಾದ ಸಬ್ಜೆಕ್ಟ್ ಏನಿಲ್ಲ. ಓಕೆ, ಹಾಗಿದ್ರೆ 30 ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ ಕ್ಲಾಸ್ ಅನ್ನು ಎಂಡ್ ಮಾಡೋಣ. ಸೊ ಸರಿ ನಾವು ಪ್ರಭುಜಿ. ನಾವು ಅದೇ ಯಾವಾಗ್ಲೂ ಅದೇ ನಮ್ಮ ಹರೇ ಕೃಷ್ಣ ಮಹಾಮಂತ್ರವನ್ನು, ಜಪವನ್ನು ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಸೊ ನಮ್ಮ ಉದ್ದೇಶ ಏನು, ಗುರಿ ಏನು? ಕೃಷ್ಣ ಪ್ರೇಮವನ್ನು ಪಡೆಯುವುದು. ಅದಕ್ಕಾಗಿ ನಾವು ಭಾವನಾಮ, ಪ್ರೇಮನಾಮ ಸ್ತರಕ್ಕೆ ಬರಬೇಕು. ಅದಕ್ಕಾಗಿ ಪ್ರಪ್ರಥಮವಾಗಿ ಅಪರಾಧಗಳನ್ನು ಅರ್ಥ ಮಾಡಿಕೊಂಡು ಅಪರಾಧಗಳನ್ನು ದೂರ ಇಟ್ಟು ನಾವು ಜಪ ಮಾಡ್ಲಿಕ್ಕೆ ನೋಡ್ಬೇಕು. ಅದರಲ್ಲಿ ಪ್ರಪ್ರಥಮವಾಗಿ ನಾವು 11ನೇ ಅಪರಾಧ ಏನು, ಇನ್ಅಟೆಂಟಿವ್ ಚಾಂಟಿಂಗ್, ಏಕಾಗ್ರಚಿತ್ತತೆ ಇಲ್ಲದೆ ಜಪವನ್ನು ಮಾಡುವುದು. ಸೊ ಆ ಏಕಾಗ್ರಚಿತ್ತತೆ ಇಲ್ಲದೆ ಜಪ ಮಾಡಿದಾಗ ಉಳಿದ ಎಲ್ಲ ಅಪರಾಧಗಳು ಆಗುವ ಸಾಧ್ಯತೆ ಇದೆ. ಆದ್ರಿಂದ ಆದಷ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಕಾನ್ಸಂಟ್ರೇಟ್, ತುಂಬಾ ಏಕಾಗ್ರ ಚಿತ್ತತೆಯಿಂದ ನಾವು ಜಪವನ್ನು ಮಾಡಬೇಕು. ಅದು ನಮ್ಮ ಪ್ರಥಮ ಸ್ಟೆಪ್ ಹೆಡ್.
ಅದರ ಪ್ರಥಮ ಸ್ಟೆಪ್ ಅನ್ನು ಮಾಡ್ಬೇಕಾದ್ರೆ ನಾವು ಏನಂತ ಅರ್ಥ ಮಾಡ್ಕೊಂಡ್ವಿ, ನಮ್ಮ ಪ್ರೊನೌನ್ಸಿಯೇಷನ್, ನಮ್ಮ ಜಪದ ಪ್ರೊನೌನ್ಸಿಯೇಷನ್ ಸ್ಪಷ್ಟವಾಗಿ ಇರಬೇಕು. ಅದಕ್ಕಾಗಿ ಪ್ರೊನೌನ್ಸಿಯೇಷನ್ ಅನ್ನು ನಾವು ಚೆಕ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಬೇಕು. ನಾವು ಮುಂದಿನ ಸೆಮಿನಾರ್ ಆಗುವ ತನಕ ಇದು ನಮ್ಮ ಏನು ಪರಿಶ್ರಮ ಇರ್ತದೆ. ಏನು, ಒಂದು ಸರಿಯಾಗಿ ಪ್ರೊನೌನ್ಸ್ ಮಾಡುವುದು ಮತ್ತು ಏಕಾಗ್ರ ಚಿತ್ತತೆಯಿಂದ ಅದನ್ನು ಕೇಳಲಿಕ್ಕೆ ನೋಡುವುದು. ಮನಸ್ಸು ಆಚೆ ಈಚೆ ಹೋದ್ರೆ ಅದನ್ನು ಮತ್ತೆ ತರಲಿಕ್ಕೆ ಪ್ರಯತ್ನ ಮಾಡುವುದು. ಮುಂದಿನ ಸೆಮಿನಾರ್ ಅಲ್ಲಿ ಕೆಲವು ಸ್ಟೆಪ್ಸ್ ಗಳನ್ನು ನೋಡೋಣ. ಒಂದು ಅಥವಾ 2 ಸ್ಟೆಪ್ಸ್ ಗಳನ್ನು ಪ್ರತಿ ಸೆಮಿನಾರ್ಗಳಲ್ಲಿ ನೋಡ್ಬೋದು. ಅಷ್ಟರ ತನಕ ಈ ಪರಿಶ್ರಮವನ್ನು, ಈ ಟ್ರೈನಿಂಗ್ ಅನ್ನು ನಾವು ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಸೊ ಜಯ ಶ್ರೀ ಕೃಷ್ಣ ಚೈತನ್ಯ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಶ್ರೀವಾಸಾದಿ ಗೌರಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.